ನನಗೆ ತುಂಬ ದಿವಸದಿಂದ ಅಂದರೆ ಗೌಡ್ಗೆರೆ ಇಳಿಬೇಕಾದ್ರೆ ಚಾಮುಂಡೇಶ್ವರಿ ದರ್ಶನ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಯಾಕೆಂದರೆ ನನಗೆ ಚಾಮುಂಡೇಶ್ವರಿ ಸ್ಟ್ಯಾಚು ನೋಡಬೇಕು, ನಾನು ಹೋಗಬೇಕು ಅಲ್ಲಿ, ನಾನು ನೋಡಬೇಕಂತ ಆಸೆ ಇತ್ತು. ಸೊ ನನ್ನ ಫ್ರೆಂಡ್ಸ್ ಹತ್ರ ನಾವು ಹೋಗೋಣ ಅಂತ ಹೇಳಿ, ಸೊ ನಾವೇನು ಮಾಡಿದ್ವಿ, ಹಾಸನದಿಂದ ನಮಗೆ ಗೌಡ್ಗೆರೆಗೆ ಹೋಗಬೇಕಿತ್ತು. ಸೊ ನಾವು ಅಲ್ಲಿಂದ ಹಾಸನದಿಂದ 7 ಗಂಟೆ ಟ್ರೈನ್ ಹತ್ಬಿಟ್ಟು ಕುಣಿಗಲ್ಗೆ ಟಿಕೆಟ್ ಮಾಡಿಬಿಟ್ಟು 9 ಗಂಟೆಗೆ ಕುಣಿಗಲ್ಲಿಗೆ ಹೋದ್ವಿ. ಸೊ ನಾವು ಅಲ್ಲಿ 9 ಗಂಟೆಗೆ ಹೋದಾಗ ಏನು ತಿಂದಿರಲಿಲ್ಲ. ಸೊ ಹೋಟೆಲಿಗೆ ಹೋಗಿದ್ವಿ. ಸೊ ಹೋಟೆಲಲ್ಲಿ ಅವರು ಹೇಳಿದ್ರು ಅಂದರೆ 9 ಗೌಡ್ಗೆರೆಗೆ ಬಸ್ ಇದೆ ಅಂತ ಹೇಳಿದ್ರು. ಸೊ ನಾವೇನಾಯಿತು ಅಲ್ಲಿಗೆ ಹೋಗೋಟ್ಟಿಗೆ ಜಸ್ಟ್ ಮಿಸ್ ಆಯಿತು ಬಸ್ಸು. ತುಂಬ ರಶ್ ಇತ್ತು. ಸೊ ಜಸ್ಟ್ ಮಿಸ್ ಆಯಿತು. ಏನು ಮಾಡೋದಂತ ಯೋಚನೆ ಮಾಡ್ತಿದ್ದಾಗ ಬೇರೆಯವರು ಮೈಸೂರು ಬಸ್ ಮೈಸೂರಿಂದ ಅಲ್ಲಿ ಮಲ್ಲಂಗುಪ್ಪೆ ಅಂತ ಇದೆ, ಅಲ್ಲಿ ಇಳ್ಕೊಳ್ಳಿ ಅಂತ ಅಂದರು. ಸೊ ನಾವು ಹಾಗೆ ಮೈಸೂರು ಬಸ್ ಅಂತೂ ತುಂಬ ಇರ್ತದೆ. ಸೊ ನಾವು ಮೈಸೂರಿಂದ ಮಲ್ಲಂಗುಪ್ಪೆ ಬಸ್ಸು ಮಲ್ಲಂಗುಪ್ಪೆ ಇಳ್ಕೊಬಿಟ್ಟು ಅಲ್ಲಿಂದ ಒಂದು ಆಟೋದಲ್ಲಿ 20 ರೂಪಾಯಿ ಪ್ರಕಾರ ಒಂದು 10 ಜನ ಹಾಕ್ತಾರೆ. ಸೊ 20 ರೂಪಾಯಿ ಪ್ರಕಾರ ಅಲ್ಲಿ ನಮಗೆ ಆ ದೇವಸ್ಥಾನಕ್ಕೆ ಹೋಗ್ತಾರೆ. ಸೊ ಆ ದೇವಸ್ಥಾನದಲ್ಲಿ ಎಂಟ್ರಿ ಆದಾಗ ನಮಗೆ ಎಷ್ಟು ಸಂತೋಷ ಆಗಿತ್ತು ಅಂದರೆ, ಆ ದೇವಸ್ಥಾನದ ಒಂದು ಆ ಎನ್ವೈರ್ಮೆಂಟ್ ನೋಡ್ತಾ ಇದ್ದಂಗೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಅಲ್ಲಿ ನಾವು ಬಿಟ್ಟಾಗ ಆ ದೇವಸ್ಥಾನದಲ್ಲಿ ಎಷ್ಟು ಆ ಒಂದು ವೈಬ್ರೇಷನ್ ಅಂದರೆ ಆ ದೇವಸ್ಥಾನದಲ್ಲಿ ಕಟ್ಟಿದ ಕಾಯಿಯಲ್ಲೇ ಗೊತ್ತಾಗುತ್ತೆ ಎಷ್ಟು ಭಕ್ತರು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಆ ಕಟ್ಟಿದ ಕಾಯಿ ಹರಕೆ ಕಾಯಿಯನ್ನು ನೋಡಿ ನಮಗೆ ಅನಿಸ್ತು, ಈ ದೇವಸ್ಥಾನ ನಿಜವಾಗ್ಲೂ ನಾವು ಬಂದಿದ್ದು, ನಾವು ಏನು ಮನಸ್ಸಲ್ಲಿ ಅನ್ಸ್ಕೊಂಡು ಬಂದಿದ್ದೀವಿ ಅದು ಇಲ್ಲಿ ನೆರವೇರುತ್ತಂತಲೇ ನಾವು ಬಂದ್ವಿ. ಸೊ ಅಲ್ಲಿ ನೋಡಿ ದೇವಸ್ಥಾನದಲ್ಲಿ ಇದು ನಾವು ಮೂಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೈನಲ್ಲಿ ಹೋಗ್ಬಿಟ್ಟು ಸೋಮವಾರ ಹೋಗಿದ್ವಿ, ಹಾಗಾಗಿ ಅಷ್ಟೊಂದು ರಶ್ ಇರುತ್ತೆ. ಬಟ್ ಮಂಗಳವಾರ ಭಾನುವಾರ ಹೋದರೆ ತುಂಬ ರಶ್ ಇರುತ್ತೆ. ಸೊ ನಾನು ಮಗಳು ಆಮೇಲೆ ನನ್ನ ಫ್ರೆಂಡು ಮಕ್ಕಳು ಆಮೇಲೆ ಎಲ್ಲ ಹೋಗಿದ್ವಿ. ನೋಡಿ ಮೂಲ ಬಸವಣ್ಣ ಮೂರ್ತಿದ್ದು ನೋಡಿ, ಅಲ್ಲಿ ಕಾಯಿ ಇಟ್ಕೊಬಿಟ್ಟು ಹೇಳಿ ಸುತ್ತಿ ಬಂದುಬಿಟ್ಟು ಅಲ್ಲಿ ಮನಸ್ಸಲ್ಲಿ ಏನು ನಾವು ಸಂಕಲ್ಪ ಮಾಡಿರ್ತೀವಿ ಅದನ್ನ ಇದು ಮಾಡಿ ಮೇಲ್ಗಡೆ ಚಾಮುಂಡೇಶ್ವರಿ ಇದಕ್ಕೆ ಹೋಗ್ಬಿಟ್ಟು ಅಲ್ಲಿ ಬಂದು ಕಟ್ತಾರೆ ನೋಡಿ. ಇಲ್ಲಿ ನಾವಿರುವಾಗಲೇ ಒಂದು ಅಂದರೆ ಹೇಳೋಷ್ಟು ಕ್ಯೂ ಇರಲಿಲ್ಲ, ಬಟ್ ತಕ್ಕ ಮಟ್ಟ ಕ್ಯೂ ಇತ್ತು. ಒಳಗಡೆನೂ ದೇವ್ರದ್ದು ಮೂಲ ದೇವಸ್ಥಾನ ಚಾಮುಂಡಿ ದೇವಿ ದರ್ಶನವೂ ತುಂಬ ಚೆನ್ನಾಗಾಯಿತು. ಸೊ ನಾವು ಹಾಗೆ ದರ್ಶನ ಮಾಡ್ಕೊಬಿಟ್ಟು ಅಂದರೆ ನನಗೆ ಏನಂದರೆ ಮನಸ್ಸಲ್ಲಿ ಏನೋ ಒಂದು ಹರಕೆ ಹೇಳ್ಕೊಂಡಿದ್ದೆ. ಸೊ ಆ ಥರ ಆಗಲಿ ಅಂತ ಒಂದು ಬಯಕೆ ಇತ್ತು. ಸೊ ಹಾಗಾಗಿ ನನಗೆ ಆ ಮೇಲ್ಗಡೆ ಚಾಮುಂಡಿ ನಿಜವಾದ ಚಾಮುಂಡಿ ಹೊಲ್ದು ಬಂದಿದ್ದಾರೇನೋ, ಆಕಾಶದಿಂದ ಧರೆಗಿಳ್ದಂಗೆ ಕಾಣ್ತಾ ಇತ್ತು. ಸೊ ಅಲ್ಲಿ ಹೋಗ್ತಾ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ನಮಗೆ ಆವಾಗ ನಾವು ಸೋಮವಾರ ಹೋದರಿಂದ ನಮ್ಗೆ ರಶ್ ಇರಲಿಲ್ಲ. ಹಾಗಾಗಿ ನಾವು ಆರಾಮ್ಸೆ ನಾವು ಮೇಲ್ಗಡೆ ದರ್ಶನ ಮಾಡೋಕ್ಕೆ ಹೋದ್ವಿ. ನೋಡಿ ಇಲ್ಲಿ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂದರೆ, ನಿಜವಾಗ್ಲೂ ಯೋಚನೆ ಮಾಡಬೇಕಾಗಿದ್ದು ಇದು ಸತ್ಯ ದೇವತೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲಿ ಉಪ್ಪಿನ ಇದು ಇದೆ, ಅದರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ನೋಡಿ ಇಲ್ಲಿ ಕಾಯಿ ಎಷ್ಟು ಉದ್ದ, ಇಡೀ ದೇವಸ್ಥಾನದಲ್ಲಿ ಎಷ್ಟೊಂದು ಕಾಯಿ ಕಟ್ಟಿದ್ದಾರೆ ಅಂದರೆ 7 ವಾರ ಬಂದು ಅಥವಾ 7, 5, 3 ಅಂತ ಹೇಳ್ತಾರೆ. ಸೊ ನಮಗೆ ಇದು ಅಂದರೆ ಫಸ್ಟ್ ಕಾಯಿ ಕಟ್ಕೋಬೇಕಾದ್ರೆ ಹೇಳ್ತಾರಂತೆ ನೋಡಿ, ಅದು ಮಂಗಳೂರಿದಾಗ ಬಂದು ಕಾಯಿ ಕಟ್ತಾರೆ. ಸೊ ನಾವು ಮೇಲ್ಗಡೆ ಚಾಮುಂಡಿ ಕೈದು ದರ್ಶನ ಮಾಡೋಕ್ಕೆ ಮೇಲ್ಗಡೆ ಹೋದ್ವಿ. ನೋಡಿ ಮೇಲ್ಗಡೆಯಿಂದ ನಾನು ಉಪ್ಪಿನ ಸೇವೆ ಅಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಆಮೇಲೆ ನನಗೂ ಕೂಡ ನಾನು ಹರಕೆ ಕಾಯಿ ಕಟ್ಟಬೇಕು ಅಂತ ಹೇಳ್ಬಿಟ್ಟು ನಾನು ದೇವ್ರ ಹತ್ರ ಬಸವನ ಇದಕ್ಕೆ 7 ಸುತ್ತು ಬಂದುಬಿಟ್ಟು ಆಮೇಲೆ ಚಾಮುಂಡಿ ದೇವಿಗೆ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು ಚಾಮುಂಡಿ ದೇವಿ ದರ್ಶನ ಮಾಡಿ ಮೇಲ್ಗಡೆ ಹೋಗಿ ಪಾದದ ಹತ್ರ ಕಾಯಿನ ನಮಗೆ ಸಂಕಲ್ಪ ಅಲ್ಲಿ ಮಾಡಿಬಿಟ್ಟು ನಾವು ಕೂಡ ಕಾಯಿ ಕಟ್ಟೋಕ್ಕಂತ ಹೇಳ್ಬಿಟ್ಟು ಇದು ಮಾಡಿದ್ವಿ, ಹೋದ್ವಿ.
ಯಾಕಂದರೆ ನನ್ಗೆ ಗೊತ್ತಿಲ್ಲ. ನಾನು ಯಾಕಂದರೆ ಫಸ್ಟಿಗೆಲ್ಲ ಸುಮ್ಮನೆ ಹೇಳ್ತಾರೆ ಅಂತ ತಿಳ್ಕೊಂಡೆ. ಬಟ್ ಅಲ್ಲಿ ಕಟ್ಟಿದ ಕಾಯಿ ನೋಡಿಬಿಟ್ಟು ನಿಜವಾಗ್ಲೂ ನಮ್ಮ ಮನಸ್ಸಲ್ಲಿರೋ ಆಸೆ ನೆರವೇರಿಸುತ್ತೆ. ನಾವು ಮನಸ್ಸಲ್ಲಿ ಏನಾದ್ರು ಸಂಕಲ್ಪ ಮಾಡಿದರೆ ಅದು ಖಂಡಿತ ನೆರವೇರುತ್ತೆ ಅನ್ನೋದು ಒಂದು ಆ ದೃಢ ನಿರ್ಧಾರದಲ್ಲಿ ನಾನು ನನ್ನ ಫ್ರೆಂಡ್ಸು ಹೋಗಿ ಅಲ್ಲಿ ಅಂದರೆ ಕಾಯಿ ಕಟ್ಟೋಕೆ ಅಂದರೆ ತುಂಬ ಎಲ್ಲಿ ಬೇಕಾದರೂ ಕಟ್ಬೋದು. ದೇವಿ ಸನ್ನಿಧಿಯಲ್ಲಿ ಎಲ್ಲಿ ಬೇಕಾದರೂ ಕಟ್ಬೋದು. ತುಂಬ ತುಂಬ ಜಾಗ ಇದೆ ಅಲ್ಲಿ. ಸೊ ನಾವು ಕೂಡ ಹಾಗೇ ಎಲ್ಲ ಜಾಗ ನೋಡಿ, ಇಲ್ಲಿ ನೋಡಿ ಎಷ್ಟೊಂದು ಕಾಯಿ, ಇಲ್ಲಿ ನೋಡಿ ಈ ಥರ ಕಾಯಿ ಎಲ್ಲ ಹಿಡ್ಕೊಂಡು ಕಾಯಿ ಕಟ್ಟಿದ್ದಾರೆ ನೋಡಿ. ಸೊ ಹಾಗಾಗಿ ನಾವು ಕೂಡ ಇಲ್ಲ ದೇವ್ರ ಎದುರುಗಡೆ ಸನ್ನಿಧಿಯಲ್ಲಿ ಮತ್ತೆ ಮತ್ತೆ ದೇವ್ರ ಎದುರು ಬೇಡ್ಕೊಳ್ಳೋಣ ಅನ್ನೋ ಒಂದು ಮನಸ್ಸು. ಸೊ ಹಾಗಾಗಿ ದೇವ್ರ ಹತ್ರ ನಾವು ಬೇಡ್ಕೋಬೇಕು. ನಮ್ಮಲ್ಲಿ ನಾವು ನಮ್ಮ ಶಕ್ತಿ ಕೊಡು, ಅಲ್ಲಿ ಕಾಯಿ ಕಟ್ಟಿರ್ತಾರೆ. ಸೊ ನಾವು ಅದನ್ನು ನಾವು ಕೂಡ ಒಂದು ಜಾಗ ಮಾಡ್ಕೋಬೇಕು. ನಾವು ಕೂಡ ಅಲ್ಲಿ ಈ ಥರ ಕಾಯಿ ಕಟ್ಟಿರಬೇಕು. ಸೊ ನಾವು ಕೂಡ ನಮ್ಮ ಕಲ್ಚರೆಲ್ಲ ನಾವು ಕಾಯಿ ಕಟ್ಟಿ ನೆಕ್ಸ್ಟು ಇಲ್ಲಿ ನಿಜವಾದ ಅಂದರೆ ಬಸಪ್ಪನ ಸನ್ನಿಧಿ ಅಂತ ಇದೆ. ಸೊ ಇಲ್ಲಿ ಬಸವನ್ನ ನಾವು ನೋಡ್ಬೋದು. ಅಲ್ಲಿ ನಾವು ಬಸವನ ಸ್ಟ್ಯಾಚ್ಯೂಗೆ ಅಂದರೆ ಅಲ್ಲಿ ನಾವು ಏನು 7 ಸುತ್ತು ಬಂದು ಕಾಯಿ ಹರಕೆ ಇಟ್ಕೊಬಿಟ್ಟು ಮಾಡಿದ್ದೀವಿ. ಇಲ್ಲಿ ಆ ಬಸವನದೇ ರೂಪ ನಾವು ಇಲ್ಲಿ ನಿಜವಾದ ಬಸವನ್ನ ನೋಡ್ಬೋದು. ಇಲ್ಲಿ ಹೇಳ್ತಾರೆ ನಮ್ಮ ಮನಸ್ಸಲ್ಲಿರೋ ಇದನ್ನು ಈ ಬೇಡಿಕೆನ ನಾವು ಇಲ್ಲಿ ಬಸವನ ಮುಂದೆ ಆಶೀರ್ವಾದ ತಗೊಂಡ್ರೆ ಅದು ಅಂದರೆ ನೆರವೇರ್ತಾ ಇದ್ದರೆ ಅದು ನಮಗೆ ಬಲಗೈ ಮೇಲೆ ನಮಗೆ ಆಶೀರ್ವಾದ ಮಾಡುತ್ತೆ ಅಂತ ಹೇಳ್ತಾರೆ. ಆಮೇಲೆ ನಮ್ಮಲ್ಲಿ ಏನಾದರೂ ಇದಿದ್ದರೆ ಬಸವ ನಮ್ಮನ್ನು ತಲೆಯಲ್ಲಿ ಇದು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನಾನು ಕೂಡ ಬಸವನ ಕಾಲಿಗೆ ಅಂದರೆ ನಮ್ಮಲ್ಲಿ ಎಷ್ಟು ನಮಗೆ ಎಷ್ಟು ಶಕ್ತಿ ಇದೆ ಅಷ್ಟು ನಾವು ಅಲ್ಲಿ ಬಿಟ್ಕೊಳ್ಬೋದು ಬಸವನ ಎದುರು. ಸೊ ನಾವು ಕೂಡ ಬಸವನ ಹತ್ರ ಆಶೀರ್ವಾದ ಒಂಥರ ಬಸವ ನೋಡಿದರೆ ಮುಂಚೆ ನಾವು ನಿಜವಾದ ಇದು ನೋಡಿದರೆ ಭಯ ಪಡೋದು. ಎಲ್ಲ ಬಸವ ನೋಡ್ಬಿಟ್ಟು ಆಶೀರ್ವಾದ ತಗೋಬೇಕು. ಮತ್ತೆ ಚಾಮುಂಡಿ ದೇವಿ ಮುಂದೆ ನಿಂತ್ಕೊಂಡು ಮತ್ತೆ ಬಂದು ನೋಡಬೇಕು ಅಂತ ಅನಿಸಿರೋದು. ಸೊ ನಾನು ಮತ್ತೆ ಬಂದು ದೇವಿನ ನೋಡ್ತಿದ್ದೆ. ಸೊ ಮತ್ತೆ ಬಂದು ದೇವಿ ಆಶೀರ್ವಾದ ತಗೋಬಿಟ್ಟು ನೋಡಿ ಇಲ್ಲಿ ಉಪ್ಪಿದು ನೋಡಿ ಅಲ್ಲಿ ಎದುರುಗಡೆ ಉಪ್ಪಿನ ಅರಿಕೆ ಮಾಡ್ತಾರೆ. ಉಪ್ಪಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ದರ್ಶನ ಕಾಯಿಯೆಲ್ಲ ಕಟ್ಟಿಬಿಟ್ಟು ದೇವಿ ದರ್ಶನ ಮಾಡಿಬಿಟ್ಟು ಕಾಯಿಯೆಲ್ಲ ಕಟ್ಟಿದ ಮೇಲೆ ನಾವೇನು ಮಾಡ್ತೀವಿ ಅಂತ ಹೇಳಿದರೆ ಇವಾಗ ಅಲ್ಲಿ ಉಪ್ಪಿನ ಅರಿಕೆ ಯಾವ ಥರ ಮಾಡ್ತಾರೆ ಅಂತ ಹೇಳಿದರೆ ನಾವು ಮನೆಗೆ ಹೋಗೋ ಮುಂಚೆ ಕಾಯಿ ಎಲ್ಲ ಕಟ್ಟಿದ ಮೇಲೆ ಮನೆಗೆ ಹೋಗೋ ಮುಂಚೆ ನಾವು ಉಪ್ಪನ್ನ ಅಲ್ಲಿ ಕೊಡ್ತಾರೆ. ಇಲ್ಲ ಮನೆಯಿಂದನೂ ತಗೊಂಡು ಬರ್ಬೋದಂತೆ. ಅಲ್ಲಿ 50 ರೂಪಾಯಿ ಕೊಟ್ಟರೆ ನಮಗೆ ಉಪ್ಪು ಇದು ಕೊಡ್ತಾರೆ. ಸೊ ನಾವು ಉಪ್ಪು ಕರ್ಪೂರ ಊದ್ಕಡ್ಡಿ ಕೊಡ್ತಾರೆ. ನಾವು ಉಪ್ಪಿನ ನಮಗೆ ನಾವೇ ದೃಷ್ಟಿ ತಗೋಬೋದು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ನಾವು ಫೋಟೋನ ತಗೊಂಡು ಅಲ್ಲಿ ಇದು ಉಪ್ಪಿನ ದೃಷ್ಟಿನ ತೆಗಿಬೇಕಾದ್ರೆ ಇದರಿಂದ ನಾವು ಉಪ್ಪನ್ನ ನಮ್ಮ ತಲೆ ಮೇಲೆ ನೀರಿಸ್ಕೊಂಡು 3 ಸಲ ತಲೆಯಿಂದ ನೀರಿಸ್ಕೊಬಿಟ್ಟು ಉಪ್ಪಿನ ರಾಶಿ ಮೇಲೆ ನಾವು ಉಳಿದಿದ್ದು ಉಪ್ಪನ್ನ ಹಾಕಿಬಿಟ್ಟು ಆಮೇಲೆ ಇದು ಕರ್ಪೂರ ಮತ್ತು ಊದ್ಕಡ್ಡಿನ ನಾವು ಅಲ್ಲಿ ಬೆಳಗ್ಬೋದು. ನೋಡಿ ಇಲ್ಲಿ ಈ ಥರ ಉಪ್ಪಿನ ದೃಷ್ಟಿ ಎಲ್ಲ ತೆಗಿಬೋದು. ಜನ ಇರ್ತಾರೆ. ಸೊ ನಾವು ಸೋಮವಾರ ಹೋಗೋಕ್ಕೋಗಿ ನಮ್ಗೆ ನಿಜವಾಗ್ಲೂ ಒಂದು ದೃಷ್ಟಿಯಿಂದ ದೇವ್ರ ದರ್ಶನ ತುಂಬ ಚೆನ್ನಾಗಿ ನಾವು ದೇವ್ರ ದರ್ಶನ ಆಯಿತು ನಮಗೆ. ನಂತರ ನಾವು ಎಕ್ಸಿಬಿಷನ್ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಪರ್ ಪರ್ಸನ್ 50 ರೂಪಾಯಿ ಕೊಡಬೇಕು ಅಷ್ಟೇ. ಆ 50 ರೂಪಾಯಿಗೆ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಯಮ್ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಮಕ್ಕಳನ್ನ ಕರ್ಕೊಂಡು ಹೋದರೆ ಮಕ್ಕಳಿಗೆ ಮತ್ತು ನಮಗೆ ಕೆಲವೆಲ್ಲ ನಾವು ಹಿಸ್ಟ್ರಿ ಓದಿದ್ರು ಕೂಡ ನಾವು ತುಂಬ ಮರ್ತಿರ್ತೀವಿ. ಸೊ ಇಲ್ಲೆಲ್ಲ ನೋಡಿ ಎಲ್ಲ ಗುರುಗಳದ್ದು ಕವಿಯದ್ದು ಮುನಿಗಳದ್ದು ಪ್ರತಿಯೊಂದು ಕೊಟ್ಟಿದ್ದಾರೆ.
ಯಾಕಂದರೆ ಈಗಿನ ಕಾಲದಲ್ಲಿ ಯಾಕಂದರೆ ನಾವು ಇದನ್ನೆಲ್ಲ ಮರ್ತೇ ಬಿಟ್ಟಿದ್ದೀವಿ ಅನಿಸುತ್ತೆ. ಸೊ ಕವಿಗಳು ನೋಡಿ, ರಾಘವಾಂಕ, ಪಂಪ, ರನ್ನ, ಕುಮಾರವ್ಯಾಸ, ಆಮೇಲೆ ರನ್ನ, ಪ್ರತಿಯೊಂದು ಕವಿಗಳದ್ದು ಎಷ್ಟು ನೀಟಾಗಿ ನೋಡಿ, ಜನ್ನ, ರನ್ನ ಪ್ರತಿಯೊಂದು. ಯಾಕಂದರೆ ನಮಗೆ ಇದೆಲ್ಲ ಮಕ್ಳಿಗೆ ಹೇಳೋದು ಮರ್ತೇ ಬಿಟ್ಟಿದ್ದೀವಿ ಅನಿಸುತ್ತೆ. ಲಕ್ಷ್ಮೀಶ, ಸೊ ಇವ್ರದ್ದೆಲ್ಲ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ಕಣ್ಣಿಗೆ ಕಟ್ಟಿದಂಗೆ ಇರುತ್ತೆ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಮ್ಯೂಸಿಯಮ್ಗೆ ದುಡ್ಡು 50 ರೂಪಾಯಿ ಕೊಟ್ಟರು ವೇಸ್ಟ್ ಇಲ್ಲ. ಯಾಕಂದರೆ 15 ವರ್ಷ ಒಳಗಡೆ ಮಕ್ಕಳಿಗೆ ದುಡ್ಡು ತೊಗೊಳ್ಳಲ್ಲ. ಸೊ ನನ್ನ ಮಗಳಿಗೆ ಆವಾಗ 14 ವರ್ಷ. ಸೊ ನಾನು ಹಂಗಾಗಿ ನನಗೆ ಮಾತ್ರ ಇತ್ತು. ಸೊ 15 ವರ್ಷ ಮೇಲ್ಪಟ್ಟವರಿಗೆ 50 ರೂಪಾಯಿ ಇಸ್ಕೋತಾರೆ. 50 ರೂಪಾಯಿ ಕೊಟ್ಟರೆ ನಮಗೆ ನಿಜವಾಗ್ಲೂ ವೇಸ್ಟ್ ಇಲ್ಲ. ಯಾಕಂದರೆ ಅಲ್ಲೂ ಕೂಡ ನಮಗೊಂಥರ ತುಂಬ ಬಂಡೆ ಒಳಗಡೆ ಅವ್ನು ಮ್ಯೂಸಿಯಮ್ ಮಾಡೋಕ್ಕೆ ಹೋಗಿ ತುಂಬ ತಂಪು ಅನಿಸುತ್ತೆ. ಯಾಕಂದರೆ ತುಂಬ ಕೂಲಾಗಿದೆ. ನೋಡಿ ಹೊಲಕ್ಕೆ ಹೋಗೋನು ಎಷ್ಟು ಚೆನ್ನಾಗಿ ವೀರ್ಯ ವನಿತೆ ಹೊಲಕ್ಕೆ ಒಬ್ಬವ ಇದರಲ್ಲಿ ಸಿಂಗ್ ಬಗ್ಗು ಬಿಡುತ್ತಿರೋ ದೃಶ್ಯ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕವಿರತ್ನ ಕಾಳಿದಾಸ. ಬೆಳವಡಿ ಮಂಗಮ್ಮ. ಅದು ಸ್ಕೂಲ್, ಅದು ಅವರು ಬೈತಾರೆ. ಅಲ್ಲಿ ಟೀಚರ್ ಇದ್ದಾರೆ ನೋಡಿ, ಸ್ಕೂಲ್ ಟೀಚರು. ಅಷ್ಟೇ ಅಂತ ಮೇಲ್ ಬರ್ತಿರ್ತೀವಿ, ಮೇಲ್ ಬರ್ತೀನಿ ನಾನು ತೆಗಿ ಮೇಲೆ ಅದೇ ಬಾ. ವಿಡಿಯೋನೇ ಅದೇನದು? ಚಂದ್ರಘಟ್ಟ, ನವರಾತ್ರಿ ಚಂದ್ರಘಂಟ ಘಟ್ಟ ಅಲ್ವಾ? ಸರಿ, ಈ ಕಡೆ ಬಾ. ಹಾಂ ಹಾಂ, ಚೆನ್ನಾಗಿದೆ ಅಮ್ಮ ಇದು ಅಲ್ವಾ? ವಾ, ಖುಷಿ ಸ್ಮೈಲ್ ಬಾ. ಅದು ಒಂದೇ ಬಂದು ಅಂತ ಅಲ್ಲಿ ಬಸ್ ನಿಲ್ಲಿಸ್ತಿಲ್ಲ, ಗುಬ್ಬಿ ಚಿಕನ್ ಅಲ್ಲೇ ಹಳೆ ಗುಬ್ಬಿ ಆಗಲ್ಲ ಬಾ, ಅಡ್ಡ ಆಗುತ್ತೆ. ನಾನು ವೀಡಿಯೋನೇ ಮಾಡೋಣ, ನಾನು ಕ್ಯಾಪ್ಚರ್ ಮಾಡ್ಬೋದಲ್ಲ. ಹಾಂ ಬಾ ಮಮ್ಮಿ, ಮಹಾಕ ಕಾಳರಾತ್ರಿ ಸರಿ ಅಲ್ಲಿ ನೋಡು, ಕಾಳರಾತ್ರಿ. ನೀಟಾಗಿ ಫಾಸ್ಟಾಗಿ ಹೋಗೋಣ. ನೀನು ಹೆಂಗೆ ಹೋಗ್ತೀಯ ಹಂಗೆ ಹೋಗೋದು. ಮಹಾಗೌರಿ. ಹಾಂ, ಸಿದ್ಧರಾತ್ರಿ. ಫಾಸ್ಟ್ ದೇವ್ರ
ವಿಡಿಯೋಗ್ರಾಫರ್
ಅನ್ನ ಸ್ವಲ್ಪ ಅನ್ನ ಹೇಳಿ ಸ್ವಲ್ಪನೇ ಹಾಕ್ತಾ ಇರೋದು. ಜಾಸ್ತಿ ಸಾಕು ಚೂರು ಸಾಕಾ. ವಿಡಿಯೋನೇ ಅದೇನದು ಚಂದ್ರಘಟ್ಟ ನವರಾತ್ರಿ ಚಂದ್ರಗಂಟ ಗಟ್ಟ ಅಲ್ಲ. ಸರಿ ಈ ಕಡೆ ಬಾ. ಹಾಂ ಹಾಂ ಚೆನ್ನಾಗಿದೆ ಇದು ಅಲ್ವಾ? ವಾ ಖುಷಿ ಸ್ಮೈಲ್ ಬಾ. ಅದೊಂದೇ ಬಂದು ಸ್ಕಂದ ಅಂತ ಅಲ್ಲೇ ಹಳೆಗುಬ್ಬಿ ಆಗಲ್ಲ ಬಾ, ಅಡ್ಡ ಆಗುತ್ತೆ. ಅಲ್ಲ ನೀವು ವೀಡಿಯೋನೇ ಮಾಡೋಣ, ಆಮೇಲೆ ಸ್ಕ್ಯಾಪ್ಚರ್ ಮಾಡ್ಬೋದಲ್ಲ. ಹಾಂ ಬಾ. ಮಮ್ಮಿ ಮಹಾಕ ಕಾಳರಾತ್ರಿ ಸರಿ ಅಲ್ಲಿ ನೋಡು ಕಾಳರಾತ್ರಿ. ನೀಟಾಗಿ ಫಾಸ್ಟ್ ಹೋಗೋಣ. ನೀನು ಹೆಂಗೆ ಹೋಗ್ತಿ ಹಂಗೆ ಹೋಗೋದು. ಮಹಾಗೌರಿ ಹಾಂ ಸಿದ್ಧರಾತ್ರಿ. ಫಾಸ್ಟ್ ದೇವ್ರ